ಆದ್ರೂ ಫೈನಲಿ ಮತ್ತೆ ಜೊತೆಗೆ ಬಂದಿದ್ದೀವಿ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾನಿವತ್ತು ನನ್ನ ವ್ಲಾಗ್ನ ಅರ್ಲಿ ಮಾರ್ನಿಂಗ್ 5:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇವತ್ತು ನಮ್ಮ ಜಿಮ್ ಕಡೆಯಿಂದ DMKಯಿಂದ ಎಲ್ಲರೂ ಟ್ರಕ್ಕಿಂಗ್ ಹೋಗ್ತಾಯಿದ್ದೀವಿ. ಎಲ್ಲಿ ಗೊತ್ತಾ? ಸಿದ್ರು ಬೆಟ್ಟ ಅಂತೇಳಿ. ಸೊ ನಾನು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ವ್ಲಾಗು. ಬನ್ನಿ ಎಲ್ಲ ಹೋಗೋಣ. ಬಾಬಾ ಟೈಮ್ ಐತೆಲ್ಲ, ವೆಯ್ಟ್ ಮಾಡ್ತಿರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಸೊ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗ್ತೀವಿ. ಏನೋ ಇನ್ನು ಯಾರು ಬಂದಿಲ್ವಾ, ಎಲ್ಲ ಮೇಲವರು ಅಂತ. ಸೊ ಜಿಮ್ ಹತ್ರ ಬಂದಿದ್ದೀವಿ, ಇನ್ನು ಯಾರು ಕಾಣ್ತಿಲ್ಲ, ಮೇಲೆ ಜಿಮ್ಮಲ್ಲಿ ಇದ್ದಾರೆ ಅನಿಸುತ್ತೆ. ನಾನಷ್ಟೇ ಬಂದಿದ್ದೀನಿ ಬೇಗ ಅಂದ್ಕೊಂಡೆ. ಹೌದಾ? ಸೊ ಮೇಲಿಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಬನ್ನಿ ಕೆಳಗೆ. ಸೊ ನಾನು ಫಸ್ಟ್ ವ್ಲಾಗಲ್ಲೇ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ. ನಿಮ್ಗೆ ಗೊತ್ತಿರಲಿಲ್ಲ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಫಸ್ಟ್ ಬಂದಿದೆ ಏನೋ ಗಾಸಿಪ್ಸು ಏನು ಮಾಡ್ತೀರಾ? ಹುಡುಗಿರಲ್ವಾ, ಮಾಡ್ತಾರೆ, ನಾವೇ ಅಡ್ಜಸ್ಟ್ ಮಾಡ್ಕೊಂಡು. ಹಾಂ ಏನೋ ಫ್ರಂಟ್ ಬಸ್ಸು. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಪೂಜೆ ಮಾಡ್ತಿದ್ದಾರೆ, ಪೂಜೆ ಮಾಡಿದ ತಕ್ಷಣ ಹೊರಡ್ತೀವಿ. ಒಪ್ಪ ಬಾಬಾ ಬಸ್ ಹತ್ತಾಯ್ತು. ಬಸ್ಸು ಸ್ಟಾರ್ಟ್ ಮಾಡಿದ್ದಾರೆ, ಇನ್ನೂ ಮೂವ್ ಮಾಡಿಲ್ಲ. ಅಲ್ಲಿ ಫುಲ್ ಜನ ಫಿಕ್ಸ್ ಅನ್ಸುತ್ತೆ ಎಲ್ಲ. ನೂರೆಂಟ ಹಿಡಿಯೋಣ. ನೀವು ನಿಮ್ಗೆ ನಾಗಿನ್ ಸಾಂಗ್ ಹಾಕ್ತೀನಿ, ಅದೇ ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ನಿಂತಿದ್ದೀವಿ. ಸೊ ಇನ್ನು ಟಿಫನ್ ತಿಂದಿಲ್ಲ, ಟಿಫನ್ ತಿಂದ್ಬಿಟ್ಟು ಹಾಟ್ ಇದೆ, ಆ್ಯಟ್ ಇಲ್ಲ ಅಂತ ಅಂತವ್ರು ಇದ್ದಾರೆ. ಹಂಗೆ ಏನು ಫಸ್ಟ್ ಟೈಮ್ ನಾವು ತಿನ್ಸೋದು, ಯಾವಾಗಲೂ ತಿನ್ಸೋದೆ. ವಿಡಿಯೋಗೋಸ್ಕರ ತಿನ್ನಿಸ್ತಿಲ್ಲ, ಯಾವಾಗಲೂ ತಿನ್ಸೋದೆ ನಾನು ಅವನಿಗೆ. ಹೆಂಗೈತೆ ಹೆಂಗೈತೆ ಅಂತ ಕೇಳ್ತಾನೆ. ಚೆನ್ನಾಗೈತೆ, ಸೂಪರ್ ಐತೆ. ಕೆಲವ್ರು ತಿನ್ನೋಕ್ಕಾಗದೆ ನಾವು ಕರ್ಕೊಂಡು ತಿಂತಾರೆ, ಕೆಲವರು ಇನ್ನೊಬ್ರಿಗೆ ತಿನ್ನಿಸ್ತಾರೆ. ಸೊ ತಿಂಡಿ ಆದಮೇಲೆ
ಸ್ಟೆಪ್ಸ್ ಇದೆ ಫಸ್ಟ್ ಅನ್ಸುತ್ತೆ, ಸ್ಟೆಪ್ಸ್ ಹತ್ಬೇಕು. ಬರೀ ಕಾಲಲ್ಲಿ ಹತ್ಬೇಕಾಗಿರೋದು. ದೇವಸ್ಥಾನ ಇದೆ, ಸ್ಟೆಪ್ಸ್ ಫಸ್ಟ್ ಹತ್ಬೇಕು, ಆಮೇಲೆ ಬೆಟ್ಟ ಬರುತ್ತಾ. ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಗೈಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾಗಳ ಯೂಟ್ಯೂಬ್ ಚಾನಲ್ ಇವ್ರದ್ದು ವಿಡಿಯೋ ನಮ್ದು. ಓಕೆ, ಎಡಿಟರ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ರೋ. ಎಡಿಟರ್ ನಾನೇ ಎಲ್ಲ ವಿಡಿಯೋ ಮಾಡ್ತೀನಿ, ಅವಾಗ ಎಡಿಟ್ ಹೆಂಗ್ ಮಾಡ್ತಾರೆ ಎಲ್ಲ ಕಡೆ ನಾನೇ ಇರ್ತೀನಲ್ಲ. ನನ್ನಾರು ಸೇರ್ಸ್ಕೊ ಬ್ರೋ ಸ್ವಲ್ಪ ಪ್ಲೀಸ್. ನಾನು ಇದ್ದೀನಿ. ಹಾಯ್ ಹಾಯ್ ಭರತ್ ಗೌಡ 08 ಫಾಲೋ ಮಾಡಿ ಅಷ್ಟೇ. ಗೈಸ್ ಎಸ್ ಗೌಡ ಸಹಾರ 813 ಇನ್ಸ್ಟಾಗ್ರಾಮ್ ಎಲ್ಲ ನನ್ನ ಫಾಲೋ ಮಾಡಿ, 08 ಫಾಲೋ ಮಾಡಿ ಅಷ್ಟೇ. ಅನ್ಫಾಲೋ ಮಾಡಿ. ಥ್ಯಾಂಕ್ ಯು. ಯಾವ್ದು ಹಾಕಲ್ಲ ಕಣೆ. ಹಾಕಿಲ್ಲ ಅಂದ್ರೆ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ಹಾಕಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡ್ತೀನಿ, ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ. ಪ್ರನೌನ್ಸ್ ಮಾಡೋದು ಫಸ್ಟ್ ಕರೆಕ್ಟ್. ಇದೆಲ್ಲ ಲಾಗಲ್ಲಿ ಹಾಕ್ಬಿಡ, ಅಜ್ಜಿ ಮಾಡ್ಬಿಡ ಆಯ್ತಾ. ನಾನೇನೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಸ್ಟೆಪ್ ಸಿಗುತ್ತೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು, ಆಮೇಲೆ ಬೆಟ್ಟ ಅಲ್ವಾ. ಡಿಸ್ಟರ್ಬೆನ್ಸ್ ಮಾಡ್ತಾವ್ರೆ ಗೈಸ್, ದೇವರನಿಗೂ ಡಿಸ್ಟರ್ಬೆನ್ಸ್ ಮಾಡ್ತಾವ್ರೆ. ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕಷ್ಟಪಟ್ಟು ಲಾಗ್ ಎಲ್ಲ ಮಾಡ್ತಿದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿದೆ ಗೈಸ್. ಸೊ ಪ್ಲೀಸ್ ಎಲ್ಲ ನಮ್ಮ ರಮ್ಯಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಿಕ್ಕಿಲ್ಲ. ಅವ್ರು ನನಗೆ ಹೇಳಿದ್ರು, ಇಲ್ಲಿ ಬೆಂಗಳೂರಿಂದ ಒಂದು 100 ಹುಡುಗರು ಬರ್ತಾ ಇದ್ದಾರೆ, ದಯವಿಟ್ಟು ಒಂದೊಂದು ಚೀಲನ ಮರಳನ್ನ ಮೇಲೆ ಸಾಕಿಸ್ಕೊಂಡು ಹೋಗುತ್ತೆ. ಮೆಟ್ಲು ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಸಾಕು. ನೀವು ಒಬ್ಬೊಬ್ರು ಒಂದೊಂದು ಚೀಲ ತಗೊಂಡೋದು ಸಾಕು. ಹುಡುಗರು ಹುಡುಗಿಯರು ಸೊ ಫೈನಲಿ ನಾವು ಒಂದು ಚೀಲ ಎತ್ಕೊಂಡು ಬೆಟ್ಟ ಹತ್ತುತ್ತಾ ಇದೀವಿ. ಸೊ ದೇವರೇ ಕಾಪಾಡಪ್ಪ. ನಮ್ದು ಪಯಣ ಸ್ಟಾರ್ಟ್ ಮಾಡಿದೀವಿ. ಚೀಲ ಇಟ್ಕೊಂಡು. ರಮ್ಯಾ ಅವರೇ, ನಾನೇ ನಮ್ಗೆ 10 ಮೆಟ್ಲತ್ತಷ್ಟರಲ್ಲೇ ಸುಸ್ತಾಗ್ಬಿಟ್ಟಿದೆ ಗೈಸ್. ಹಿಂದೆ ಬರ್ತಿರೋ ನೋಡಿ ನೋಡ್ರಿ, ಹುಡುಗಿರೆಲ್ಲ ಒಂದೊಂದು ಹಿಡ್ಕೊಂಡು ಹೋದ್ರೆ ಇವ್ರು ಒಂದೇ ಇಬ್ರು ಹಿಡ್ಕೊಂಡು ಹೋಗ್ತಾ ಇರೋದು ಹುಡುಗರು. ಇವ್ರು ನಮ್ಮ ಹೊಸ ಕೋಚ್ DMKಗೆ. ಎಲ್ಲರೂ ಲಾಗರ್ಸ್ ಎಲ್ಲ ಲಾಗರ್ಸ್ ಇಲ್ಲಿರೋದು. ಯೂಟ್ಯೂಬ್ ಚಾನಲ್ ರಮ್ಯಾ ಅವ್ರದ್ದು, ವಿಡಿಯೋ ಮಾಡ್ತಿರೋದು ನಾನು. ಜೊತೆ ಬರ್ತಿರಲ್ಲ ಸಬ್ಸ್ಕ್ರೈಬರ್ಸ್, ಫ್ಯಾಮಿಲಿ, DMK ಫ್ಯಾಮಿಲಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲಾಸ್ಟ್ಗೆ ಹೊಡೆಯೋದು ಮರಿಬೇಡಿ ಬೆಲ್ ಬಟನ್ನ. ಥ್ಯಾಂಕ್ ಯು ಗೈಸ್. ನಮ್ಮ DMK ಬಾಡಿ ಫೋಕಸ್ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎತ್ಕೊಂಬರಕ್ಕಾಗಿಲ್ಲ ಅಂದ್ರು ಹಿಂಗೆ ಕಡಿಮೆ ಇಲ್ಲ ನೋಡಿ. ಇಲ್ಲಿ ಲಾಗರ್ ತಮ್ಮ ಹೆಂಗ್ ಕೂತಿದ್ದಾರೆ, ನಂದು ಎತ್ಕೊಂಡು ನೋಡಿ ಬ್ರೋ, ಗೊತ್ತಾಗುತ್ತೆ. ಸೊ ರಮ್ಯಾ ಅವರೇ ಕಂಗ್ರ್ಯಾಚುಲೇಷನ್, ಆಲ್ರೆಡಿ 500 ಮೆಟ್ಲು ಹತ್ತಿದ್ದೀರಾ. ಥ್ಯಾಂಕ್ ಯು. 500 ಆಗಿದೆ ನೋಡಿ. ಖಾಲಿ ಕೈಗೆ ಬರ್ತಿರೋರು ಅಂದ್ರೆ ಇವರೇನೇನೆ. ಗೈಸ್ ವ್ಯೂ ನೋಡಿ ಗೈಸ್, ಚಿಂದಿ ಸ್ವರ್ಗ. ದುಡ್ಡು ಕೊಟ್ಟರು ಈ ವ್ಯೂ ಸಿಗಲ್ಲ ಗೈಸ್ ನಮಗೆ. ನೋಡಿ ಸುಮ್ಮನೆ ಫ್ಲಾಗ್ ಇಟ್ಕೊಂಡು ಬರೋದು ಗೈಸ್, ಕೆಲಸ ಮಾಡಲ್ಲ ನೋಡಿ. ನೋಡಿ ಇದನ್ನ ಹಾಕ್ಬೇಕು ಬ್ರೋ, ಇದನ್ನ ಕಟ್ ಮಾಡ್ಬಿಡಿ ಬ್ರೋ ಸೀನು. ರಮ್ಯವರು ವಿಡಿಯೋನ ನೀನು ಎಡಿಟ್ ಮಾಡ್ಕೊಂಡು ನಿಮ್ಮ ಚಾನಲ್ ಓಪನ್ ಮಾಡಿ ಹಾಕೋ ಅಂತ ಬೈತಿದ್ದಾರೆ ಗೈಸ್. ಇವರು ಎತ್ಕೊಂಡಿಲ್ಲ ಬ್ಯಾಗ್ ಅಂದ್ರೆ ಪೋಸ್ ನೋಡಿ. ಸೊ ಅರ್ಧ ಹತ್ತಿ ಸುಸ್ತಾಗಿ ಕುತ್ಕೊಬಿಟ್ಟವ್ರೆ. ಆ ವ್ಲಾಗ್ ಮಾಡ್ತಿದ್ದವ್ರು ಸುಸ್ತಾಗಲ್ಲ ಅವ್ರೆ. ಯಾಕಮ್ಮ ಸಾನಮ್ಮ, ಯಾಕೆ ಬ್ರೇಕ್ ತಗೊಂಡಿದ್ದೆ? ವಿಡಿಯೋ ಮಾಡ್ತಾ ಮಾಡ್ತಾ ಬ್ರೇಕ್ ತಗೊಂಡವ್ರೆ. ಇವತ್ತೇನ್ ಮಾಡ್ದೆ ಅಂದ್ರೆ ಫುಲ್ಲು ಮಲಿಕೊಂಡ್ಬಿಟ್ಟಿದೀನಿ, ಕನ್ಸಲ್ಲ ನಾನು ಟ್ರೆಕ್ಕಿಂಗ್ ಹೋಗ್ಬಿಟ್ಟಿದ್ದೀನಿ ಆಯ್ತಾ. ಫೋನ್ ಮೇಲೆ ಫೋನು ಹತ್ತತ್ರ 50 ಮಿಸ್ಕೊಂಡ್ ಬಂದಿತ್ತು. 2 ಬಸ್ ಹೋಗಿದೆ, ಆಮೇಲೆ ಫೋನ್ ಎತ್ತಿ ಬರ್ತೀನಿ ಅಂತ ಹೇಳಿದಾಗ ಕಾರ್ ನನಗೋಸ್ಕರ ವೇಟ್ ಮಾಡಿ, ನಮ್ಮ DMK ಬಾಸ್ ಅವ್ರು ವೇಟ್ ಮಾಡಿ ನನಗೋಸ್ಕರ ಕಾರು ಸ್ಪೀಡಲ್ಲಿ ಹೊಡ್ಕೊಂಡು ಬಂದು ಬಸ್ ಕ್ಯಾಚ್ ಮಾಡಿ ಹತ್ಕೊಂಡು ಟ್ರೆಕ್ಕಿಂಗ್ ಬರ್ತಾ ಇರೋದು. ಎಷ್ಟು ಗಂಟೆಗೆ ಇದ್ದೆ ಹೋಗ್ಲಿ? 6:45 ಅಪ್ಪ, ನಾವೆಲ್ಲ ಹೊರಟಿದೀವಿ ಅವಾಗ. ಇವ್ರು ಆಲ್ರೆಡಿ ಹೊರಟ್ಬಿಟ್ಟಿದ್ದಾರೆ, ಜಸ್ಟ್ ಮಿಸ್ಸು. ಅವರು ಹೋಗ್ಬಿಡ್ತಿದ್ರು ಬಾಸು. ನಾನು ಅದೇ ಟೈಮಲ್ಲಿ ಫೋನ್ ಮಾಡಿ ನೋಡಿ, ದೇವ್ರು ನನ್ನ ಕರ್ಕೊಂಡು ಕಟ್ಟು ಮಾಡೋಲ್ಲ 2 ಸಲ.
ಅದು ಬೇರೆ ಮಾಡಿ ನಿದ್ದೆ ಕಣ ಕಟ್ ಮಾಡ್ಬಿಟ್ಟಿದ್ದೀನಿ ಗೈಸ್. ಯಾರು ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾರೆ ನನ್ನ ಡಬ್ಬ ನನ್ನ ಮಕ್ಕಳು ಭಾನುವಾರ ಹೊತ್ತು ನಂಗೆ ಮಲ್ಗಕ್ಕೆ ಬಿಡ್ತಿಲ್ಲ ಅಂತ. ಅವ ಸರಿ ಕಂಟಿನ್ಯೂ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದೂರ ಹತ್ಬಿಟ್ಟು